ಕುಶಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. .2 ವಾಸ್ತವವಾಗಿ ಛಾಯೆಗಳೆಂದರೇನು? ಚಟುವಟಿಕೆ 2. ಈಗ ಒಂದಾದ ಮೇಲೊಂದರಂತೆ ಪ್ರತಿಯೊಂದು ಅಪಾರದರ್ಶಕ ವಸ್ತುಗಳನ್ನು ನೆಲದಿಂದ ಸ್ವಲ್ಪ ಮೇಲೆ ಸೂರ್ಯನ ಬೆಳಕಿನಲ್ಲಿ ಹಿಡಿಯಿರಿ. ಈ ಹಿಂದೆ ನಾವು ಗುಂಪು ಮಾಡಿದ್ವಲ್ಲ ಮಕ್ಕಳೇ, ಅದರಲ್ಲಿ ಅಪಾರದರ್ಶಕ ವಸ್ತುಗಳು ಅವುಗಳನ್ನು ಒಂದಾದ್ಮೇಲೆ ಒಂದು ನೆಲದಿಂದ ಸ್ವಲ್ಪ ಮೇಲೆ ಸೂರ್ಯನ ಬೆಳಕಿನಲ್ಲಿ ಹಿಡಿಬೇಕು. ಆಯ್ತಾ? ಮೊದಲನೇದಾಗಿ ಬಲ್ಗಡೆ ಚಿತ್ರ ಗಮನಿಸಿ, ಪೆನ್ಸಿಲ್ ಅಲ್ವಾ? ಮತ್ತೆ ಕೆಳಗಿನ ನೋಡಿ, ರಬ್ಬರ್ ಬಾಲ್ ತಗೊಂಡಿದ್ವಲ್ಲ ಅದು ನೋಡಿ. ಚಿತ್ರ ಗಮನಿಸಿ ಮಕ್ಕಳೇ, ಪೆನ್ಸಿಲ್ ಏನಾಗ್ತಾ ಇದೆ, ಯಾವ ತರ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಅದೇ ತರ ರಬ್ಬರ್ ಚೆಂಡು ಅದ್ಯಾವ ತರ ಕಾಣಿಸ್ತಾ ಇದೆ. ನೆಲದ ಮೇಲೆ ಏನನ್ನು ಕಾಣುವಿರಿ? ನೆಲದ ಮೇಲೆ ಕಾಣುವ ಕಡುಗಪ್ಪು ಕಲೆಯು ಅದರ ಛಾಯೆಯಿಂದಾಗಿದ್ದು. ಎರಡು ಚಿತ್ರಗಳಲ್ಲೂ ನಿಮಗೆ ಕಪ್ಪಗಿರೋ ಅಂಥದ್ದು ಕಾಣಿಸುತ್ತೆ ಕಲೆ ಅಲ್ವಾ? ಏನದು? ಅದು ಆ ವಸ್ತುವಿನ ಛಾಯೆ. ಕೆಲವೊಮ್ಮೆ ನೀವು ವಸ್ತುವನ್ನು ಅದರ ನೆರಳಿನಿಂದಲೇ ಪತ್ತೆ ಹಚ್ಚಬಹುದು ಅಲ್ವಾ ಮಕ್ಕಳೇ? ಎಷ್ಟೋ ಸರಿ ನಾವುಗಳು ವಸ್ತುನ ಅದ್ರ ನೆರಳಿಂದಾನೇ ಕಂಡುಹಿಡಿಬಹುದು. ಈಗ ಈ ಚಿತ್ರ ಗಮನಿಸಿ, ನೆರಳನ್ನು ನೋಡಿದ್ರೆ ಗೊತ್ತಾಗತ್ತಲ್ವಾ? ಮೊದಲನೇದು ಮನುಷ್ಯ, ಪಕ್ಕದಲ್ಲಿರೋದೇನದು? ಹಕ್ಕಿ ಅಲ್ವಾ? ಅದ್ರ ಪಕ್ಕದ್ದು ಮರ, ಕೆಳಗಡೆದು ಪುಸ್ತಕ ಅಥವಾ ಹಾಳೆ ಅಲ್ವಾ ಮಕ್ಕಳೇ? ನೆಲದ ಮೇಲೆ ಒಂದು ಕಾಗದದ ಹಾಳೆಯನ್ನು ಹರಡಿ. ನೆಲದ ಮೇಲಿರುವ ಹಾಳೆಯ ಮೇಲೆ ಛಾಯೆ ಬೀಳುವಂತೆ ಸ್ವಲ್ಪ ಎತ್ತರದಲ್ಲಿ ಒಂದು ಪರಿಚಿತ ಅಪಾರದರ್ಶಕ ವಸ್ತುವನ್ನು ಹಿಡಿಯಿರಿ. ಏನ್ ಮಾಡ್ಬೇಕು ಮಕ್ಕಳೇ? ನೆಲದ ಮೇಲೆ ಒಂದು ಕಾಗದದ ಹಾಳೆನ ಹರಡಬೇಕು. ಆಯ್ತಾ? ಈಗ ನೆಲದ ಮೇಲೆ ಇರುತ್ತಲ್ಲ ಹಾಳೆ, ಅದ್ರ ಮೇಲೆ ಛಾಯೆ ಬೀಳೋ ಥರ ಸ್ವಲ್ಪ ಎತ್ತರದಲ್ಲಿ ಯಾವುದಾದ್ರೂ ಒಂದು ಅಪಾರದರ್ಶಕ ವಸ್ತುನ ಹಿಡ್ಕೊಳ್ಳಿ. ಈ ಚಿತ್ರ ಗಮನಿಸಿ ಮಕ್ಕಳೇ, ಇದರಲ್ಲಿ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಏನು ಹಿಡ್ಕೊಂಡಿದ್ದಾಳೆ? 5 ಅಂಕಿ ಅದನ್ನ ಇಟ್ಕೊಂಡಿದ್ದಾಳೆ ಅಲ್ವಾ? ನೋಡಿ ಮಕ್ಕಳೇ, ಛಾಯೆ ಗಮನಿಸಿ, ಬೀಳ್ತಾ ಇದೆ ಅಲ್ವಾ? ಇದ್ರ ಛಾಯೆನೂ ಕಾಣಿಸ್ತಾ ಇದೆ, ಆ ಹುಡುಗಿ ಛಾಯೆನೂ ಕಾಣಿಸ್ತಾ ಇದೆ ನೆಲದ ಮೇಲೆ ಅಲ್ವಾ? ನೀವು ಅದನ್ನು ಹಿಡಿದಿರುವಂತೆಯೇ ಛಾಯೆಯ ಸುತ್ತ ಹೊರರೇಖೆಯನ್ನು ಎಳೆಯುವಂತೆ ನಿಮ್ಮ ಗೆಳೆಯರಿಗೆ ಹೇಳಿ. ಅದೇ ರೀತಿ ಇನ್ನಿತರ ವಸ್ತುಗಳ ಛಾಯೆಯ ಸುತ್ತ ಹೊರರೇಖೆಯನ್ನು ಎಳೆಯಿರಿ. ಏನ್ ಮಾಡಬೇಕು? ನೀವದನ್ನ ಹಿಡ್ದಿರ್ತಿರಲ್ಲ, ಅವಾಗ ಛಾಯೆ ಬಿದ್ದಿರುತ್ತೆ ಅಲ್ವಾ? ಆ ಛಾಯೆ ಸುತ್ತ ಹೊರರೇಖೆನ ಎಳೆಯೋ ಅಂತೆ ನಿಮ್ಮ ಗೆಳೆಯರಿಗೆ ಹೇಳಿ. ಈಗ ಒಂದು ಉದಾಹರಣೆ ನೋಡು. ಏನ್ ಮಾಡಬೇಕು? ಅದೇ ರೀತಿ ಬೇರೆ ಬೇರೆ ವಸ್ತುಗಳನ್ನು ಹಿಡ್ಕೊಂಡು ಅದರ ಛಾಯೆ ಸುತ್ತ ಹೊರರೇಖೆನ ಎಳಿಬೇಕು. ಈ ಕೆಳಗಡೆ ನೋಡಿ,
ಯಾವುದೋ ಒಂದು ಕೊಂಬೆ, ಅದ್ರದ್ದು ಛಾಯೆ ಕಾಣಿಸ್ತಾ ಇದೆ ನಿಮ್ಗೆ ಕಾಗದದ ಮೇಲೆ ಅಲ್ವಾ? ಹಾ, ಅದೇ ತರ ಬೇರೆ ಬೇರೆ ವಸ್ತುಗಳನ್ನು ಹಿಡ್ಕೊಂಡು ಛಾಯೆ ಸುತ್ತ ಹೊರರೇಖೆನ ಎಳೆಯಕ್ಕೆ ಪ್ರಯತ್ನ ಪಡ್ಬೇಕು. ಪಡ್ತೀರಾ? ಈಗ ಇನ್ನಿತರ ಗೆಳೆಯರಿಗೆ ಛಾಯೆಗಳ ಈ ಹೊರರೇಖೆಗಳಿಂದ ವಸ್ತುಗಳನ್ನು ಗುರುತಿಸುವಂತೆ ಹೇಳಿ. ಎಷ್ಟು ವಸ್ತುಗಳನ್ನು ಅವರು ಸರಿಯಾಗಿ ಗುರುತಿಸಲು ಸಾಧ್ಯವಾಯಿತು? ಈಗ ಏನ್ ಮಾಡ್ಬೇಕು ಮಕ್ಕಳೇ, ಬೇರೆ ಗೆಳೆಯರಿರ್ತಾರಲ್ಲ ನಿಮ್ಗೆ, ಅವ್ರಿಗೆ ಛಾಯೆಗಳಿಂದ ಹೊರರೇಖೆಗಳನ್ನ ಮಾಡಿ ಇಟ್ಟಿದ್ರಲ್ಲ, ಆ ಚಿತ್ರಗಳನ್ನ ತೋರಿಸಿ ಆ ವಸ್ತು ಯಾವುದು ಅಂತ ಗುರ್ತಿಸೋಕ್ಕೆ ಹೇಳಿ. ಅವ್ರುಗಳು ಎಷ್ಟು ವಸ್ತುಗಳನ್ನ ಸರಿಯಾಗಿ ಗುರ್ತಿಸಕ್ ಸಾಧ್ಯ ಆಯ್ತು? ಪ್ರಯತ್ನ ಪಡ್ತೀರಾ ಮಕ್ಕಳೇ ಇದನ್ನ? ಕತ್ತಲೆಯ ಕೊಠಡಿಯಲ್ಲಿ ಅಥವಾ ರಾತ್ರಿಯಲ್ಲಿ ಬೆಳಕಿಲ್ಲದಿರುವಾಗ ನಿಮ್ಮ ಛಾಯೆಯನ್ನು ನೋಡಲು ನಿಮಗೆ ಸಾಧ್ಯವೇ? ಈಗ ಒಂದು ಕೊಠಡಿ ಅದು ಪೂರ್ತಿ ಕತ್ಲಾಗಿದೆ ಅನ್ಕೊಳ್ಳಿ, ಅಥವಾ ರಾತ್ರಿ ಹೊತ್ತಿರ್ಬೋದು, ಬೆಳಕೇ ಇಲ್ಲದೆ ಇದ್ರೆ ರಾತ್ರಿ ಹೊತ್ತಲ್ಲಿ, ಅವಾಗ ನಿಮ್ಮ ಛಾಯೆ ನಿಮಗ್ ಕಾಣಿಸುತ್ತಾ ಮಕ್ಕಳೇ? ಕೆಳಗಡೆ ಚಿತ್ರ ನೋಡಿ, ಪೂರ್ತಿ ಕತ್ಲೆ ಇರೋ ಕೊಠಡಿ ಚಿತ್ರ ಅಲ್ವಾ? ಅದರಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ ಛಾಯೆ ಕಾಣಿಸುತ್ತಾ? ಇಲ್ಲ, ಕಾಣಿಸಲ್ಲ ಅಲ್ವಾ? ಕೊಠಡಿಯಲ್ಲಿ ಬೆಳಕಿನ ಮೂಲ ಮಾತ್ರ ಇದ್ದು ಬೇರೇನೂ ಇಲ್ಲದಿದ್ದರೆ ಛಾಯೆಯನ್ನು ನೀವು ಕಾಣುವಿರಾ? ಅದೇ ಥರ ಈಗ ಒಂದು ಕೊಠಡಿ ಇದೆ ಅಂತ ಇಟ್ಕೊಳ್ಳಿ. ನೋಡಿ, ಈ ಚಿತ್ರ ಗಮನಿಸಿ, ಬಾಗಿಲು ತೆಗ್ದಿದೆ, ಸ್ವಲ್ಪ ಬೆಳಕು ಒಳಗೆ ಬರ್ತಾ ಇದೆ, ಆಯ್ತಾ? ಆದ್ರೆ ಆ ಕೊಠಡಿನಲ್ಲಿ ಏನು ಇಲ್ಲದೆ ಇದ್ರೆ, ಆ ಕೊಠಡಿ ಪೂರ್ತಿ ಖಾಲಿ ಇದ್ರೆ ಅವಾಗ ಯಾವ್ದಾದ್ರು ಛಾಯೆ ಕಾಣಿಸುತ್ತಾ ಮಕ್ಕಳೇ? ಇಲ್ಲ, ಕಾಣಲ್ಲ ಅಲ್ವಾ? ಒಂದು ಛಾಯೆಯನ್ನು ಕಾಣಲು ಒಂದು ಬೆಳಕಿನ ಆಕಾರ ಮತ್ತು ಒಂದು ಅಪಾರದರ್ಶಕ ವಸ್ತು ಅಗತ್ಯವೆಂದು ತೋರುತ್ತದೆ ಅಲ್ವಾ ಮಕ್ಕಳೇ? ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ಈ ಹಿಂದೆ ನಾವೇನ್ ಮಾಡಿದ್ವಿ, ಈಗ ನಾವೇನೆ ಒಂದು ಕತ್ಲು ಕೋಣೆ ಒಳಗೆ ಹೋದ್ರೆ ಅಲ್ಲಿ ನಮ್ಮ ಛಾಯೆ ಬೀಳಲ್ಲ. ಈಗ ಬರೀ ಬೆಳಕಿರೋ ಅಂತ ಒಂದು ಕೋಣೆಲಿ ವಸ್ತುನೇ ಇಲ್ಲದೆ ಇದ್ರೆ ಅಲ್ಲೂ ಕೂಡ ಛಾಯೆ ಬೀಳಲ್ಲ ಅಲ್ವಾ? ಅದರಿಂದ ನಮ್ಗೇನ್ ಅರ್ಥ ಆಯ್ತು? ಒಂದು ಛಾಯೆ ಕಾಣಿಸಕ್ಕೆ ನಮಗೆ ಬೆಳಕಿನ ಆಕಾರ ಬೇಕು, ಹಾಗೆ ಒಂದು ಅಪಾರದರ್ಶಕ ವಸ್ತು ಬೇಕು ಅಲ್ವಾ? ಕೆಳಗಡೆ ಚಿತ್ರ ಗಮನಿಸಿ ಮಕ್ಕಳೇ. ಈಗ ಬಲ್ಗಡೆ ಒಂದು ಬೆಳಕಿನ ಒಂದು ಸಮೂಹ ಅದು ಹೋಗಿ ಗೋಡೆ ಮೇಲೆ ಬೀಳ್ತಾ ಇದೆ. ಅಲ್ಲಿ ಛಾಯೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಹೌದು, ಛಾಯೆ ಕಾಣಿಸ್ತಾ ಇದೆ. ಯಾವ್ದ್ರ ಛಾಯೆ ಅದು? ಅದು ಒಂದು ನೀರ್ ಹಾಕೋ ಅಂತ ಕ್ಯಾನಿನ ಛಾಯೆ ಅಲ್ವಾ? ಈಗ ಬೆಳಕೆ ಇಲ್ಲದೆ ಇದ್ದಿದ್ರೆ ಛಾಯೆ ಕಾಣಿಸ್ತಿತ್ತಾ? ಕಾಣಿಸ್ತಾ ಇರ್ಲಿಲ್ಲ. ಅದೇ ತರ ಆ ಕ್ಯಾನ್ ಇಲ್ಲದೆ ಇದ್ದಿದ್ರೆ, ಬೆಳಕಿದ್ದಿದ್ರು ಕೂಡ ಅವಾಗ ಯಾವುದು ಛಾಯೆ ಕಾಣಿಸ್ತಿರ್ಲಿಲ್ಲ. ಆ ಕ್ಯಾನು ಅದು ಅಪಾರದರ್ಶಕ ವಸ್ತು, ಹಾಗೆ ಬೆಳಕು ಎರಡು ಇದ್ದಾಗ ನೋಡಿ ಮಕ್ಕಳೇ ಛಾಯೆ ಕಾಣಿಸ್ತಾ ಇದೆ ಅಲ್ವಾ? ಸರಿ, ಛಾಯೆ ಕಾಣಿಸಕ್ಕೆ ಅಪಾರದರ್ಶಕ ವಸ್ತು ಬೇಕು, ಬೆಳಕಿನ ಆಕಾರ ಬೇಕು ಅಂತ ನಮಗ್ ಗೊತ್ತಾಯ್ತು. ಅಷ್ಟೇನಾ ಅಥವಾ ಬೇರೆ ಏನಾರು ಬೇಕಾ? ಯೋಚನೆ ಮಾಡಿ ನೋಡೋಣ. ಚಟುವಟಿಕೆ 3. ಈ ಚಟುವಟಿಕೆಯನ್ನು ನೀವು ಕತ್ತಲೆಯಲ್ಲಿ ಮಾಡಬೇಕು. ಒಂದು ಸಂಜೆ ಕೆಲವು ಗೆಳೆಯ ಅಥವಾ ಗೆಳತಿಯರೊಂದಿಗೆ ಒಂದು ತೆರೆದ ಬಯಲಿಗೆ ಹೋಗಿ. ಟಾರ್ಚ್ ಮತ್ತು ಒಂದು ದೊಡ್ಡ ಕಾರ್ಡ್ಬೋರ್ಡ್ ಅನ್ನು ನಿಮ್ಮ ಜೊತೆಯಲ್ಲಿ ಕೊಂಡೊಯ್ಯಿರಿ. ಆಯ್ತಾ ಮಕ್ಕಳೇ?
ಈ ಚಟುವಟಿಕೆನ ನೀವು ಕತ್ಲೆನಲ್ಲೇ ಮಾಡಬೇಕು. ಏನು ಮಾಡಿ, ಒಂದು ಸಂಜೆ ಕೆಲವು ಗೆಳೆಯರು ಗೆಳತಿಯರು ಎಲ್ಲ ಸೇರಿಕೊಂಡು ಒಂದು ತೆರೆದಿರೋ ಅಂಥ ಬಯಲಿಗೆ ಹೋಗಿ. ನಿಮ್ಮ ಜೊತೆ ಒಂದು ಟಾರ್ಚು ಮತ್ತು ಒಂದು ದೊಡ್ಡ ಕಾರ್ಡ್ಬೋರ್ಡ್ನ ತಗೊಂಡು ಹೋಗಿ. ಟಾರ್ಚನ್ನು ನೆಲದ ಬಳಿ ಹಿಡಿದು ಅದರ ಬೆಳಕು ನಿಮ್ಮ ಗೆಳೆಯನ ಮುಖದ ಮೇಲೆ ಬೀಳುವಂತೆ ಮೇಲ್ಮುಖವಾಗಿ ಹಿಡಿಯಿರಿ. ಈಗ ನಿಮ್ಮ ಬಳಿ ಅಪಾರದರ್ಶಕ ವಸ್ತುವಿನ ಮೇಲೆ ಬೀಳುತ್ತಿರುವ ಬೆಳಕಿನ ಆಕಾರವಿದೆ. ಬಲ್ಗಡೆ ಚಿತ್ರ ಗಮನಿಸಿ ಮಕ್ಕಳೇ. ಏನು ಮಾಡಬೇಕು, ಟಾರ್ಚನ್ನ ನೆಲದ ಹತ್ರ ಹಿಡ್ಕೊಂಡು ಅದರ ಬೆಳಕು ನಿಮ್ಮ ಗೆಳೆಯನ ಮುಖದ ಮೇಲೆ ಮೇಲ್ಮುಖವಾಗಿ ಬೀಳೋ ಥರ ಹಿಡೀರಿ. ಆಯ್ತಾ? ಈಗೇನಾಯ್ತು, ನಿಮ್ಮ ಹತ್ರ ಒಂದು ಅಪಾರದರ್ಶಕ ವಸ್ತು ಇದೆ, ಅದ್ರ ಮೇಲೆ ಬೀಳ್ತಾ ಇರೋ ಬೆಳಕಿನ ಆಕಾರ ಕೂಡ ಇದೆ ಅಲ್ವಾ? ನಿಮ್ಮ ಆ ಗೆಳೆಯನ ಹಿಂದೆ ಮರಗಳಾಗಲಿ ಕಟ್ಟಡವಾಗಲಿ ಅಥವಾ ಬೇರಾವುದೇ ವಸ್ತುವಾಗಲಿ ಇಲ್ಲದಿದ್ದರೆ ನಿಮ್ಮ ಗೆಳೆಯನ ತಲೆಯ ಛಾಯೆ ನಿಮಗೆ ಕಾಣುವುದೇ? ಗೊತ್ತಾಯ್ತಲ್ಲ ಮಕ್ಕಳೇ? ಚಿತ್ರ ಗಮನಿಸಿದ್ರಲ್ಲ. ಒಂದು ಹುಡುಗಿ ಟಾರ್ಚ್ನ ಹಿಡ್ಕೊಂಡಿದ್ದಾಳೆ, ಒಬ್ಬ ಹುಡುಗ ಅವನ ಮೇಲೆ ಆ ಬೆಳಕು ಬೀಳ್ತಾ ಇದೆ. ಈಗ ಆ ಹುಡುಗನ ಹಿಂದೆ ಮರ ಆಗಲಿ ಕಟ್ಟಡ ಆಗಲಿ ಅಥವಾ ಬೇರೆ ಯಾವುದೇ ವಸ್ತು ಇಲ್ಲದೆ ಇದ್ರೆ ಆ ಹುಡುಗನ ತಲೆ ಛಾಯೆ ಕಾಣಿಸುತ್ತಾ? ಇಲ್ಲ, ಕಾಣೋದಿಲ್ಲ ಅಲ್ವಾ? ಅಲ್ಲಿ ಛಾಯೆಯೇ ಬೀಳುತ್ತಿಲ್ಲವೆಂಬುದು ಅದರ ಅರ್ಥವಲ್ಲ. ಹೇಗಿದ್ದರೂ ಆತನ ದೇಹದ ಮೂಲಕ ಹಾದು ಇನ್ನೊಂದೆಡೆಗೆ ಹೋಗಲು ಬೆಳಕಿಗಂತೂ ಸಾಧ್ಯವಿಲ್ಲ. ಈಗ ಅಲ್ಲಿ ಛಾಯೆ ಕಾಣಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಛಾಯೆನೇ ಬೀಳ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಆಯ್ತಾ? ಯಾಕೆ ಅಂದ್ರೆ ಆ ಹುಡುಗನ ದೇಹದ ಮೂಲಕ ಬೆಳಕು ಹಾಯಕ್ಕೆ ಸಾಧ್ಯ ಇಲ್ಲ, ಬೆಳಕಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದರಿಂದ ಛಾಯೆ ಆಗ್ಲೇಬೇಕು. ಈಗ ನಿಮ್ಮ ಇನ್ನೊಬ್ಬ ಗೆಳೆಯ ಅಥವಾ ಗೆಳತಿಗೆ ಈ ಗೆಳೆಯ ಅಥವಾ ಗೆಳತಿಯ ಹಿಂದೆ ಕಾರ್ಡ್ಬೋರ್ಡ್ ಅನ್ನು ಹಿಡಿಯುವಂತೆ ಹೇಳಿ. ಈಗ ಕಾರ್ಡ್ಬೋರ್ಡ್ ಹಾಳೆಯ ಮೇಲೆ ಛಾಯೆ ಕಾಣುವುದೇ? ಈಗೇನ್ ಮಾಡಿ, ನಿಮ್ ಗೆಳೆಯ ಇರ್ಬೋದು ಗೆಳತಿಗಿರ್ಬೋದು, ಆ ಹುಡುಗನ ಹಿಂದೆ ಕಾರ್ಡ್ಬೋರ್ಡ್ನ ಹಿಡಿಯುವಂತೆ ಹೇಳಿ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಆ ಥರ. ಈಗ ಕಾರ್ಡ್ಬೋರ್ಡಿನ ಮೇಲೆ ಛಾಯೆ ಕಾಣಿಸುತ್ತಾ? ನೋಡಿ ಚಿತ್ರ ನೋಡಿ. ಕಾಣುತ್ತೆ ಅಲ್ವಾ? ಆದ್ದರಿಂದ ಛಾಯೆಯು ತೆರೆಯ ಮೇಲೆ ಮಾತ್ರ ಕಾಣುವಂಥದ್ದು. ಅಂದ್ರೆ ನಮ್ಗೇನ್ ಅರ್ಥ ಆಯ್ತು ಮಕ್ಕಳೇ? ಛಾಯೆ ತೆರೆ ಮೇಲೆ ಮಾತ್ರ ಕಾಣಿಸುವಂಥದ್ದು. ನೆಲ, ಕೊಠಡಿಯ ಗೋಡೆಗಳು, ಕಟ್ಟಡ ಅಥವಾ ಅದೇ ರೀತಿಯ ಮೇಲ್ಮೈಗಳು ನಿತ್ಯ ಜೀವನದಲ್ಲಿ ನೀವು ಕಾಣುವ ಛಾಯೆಗಳಿಗೆ ತೆರೆಗಳಂತೆ ವರ್ತಿಸುತ್ತವೆ. ಆಯ್ತಲ್ಲ ಮಕ್ಕಳೇ? ಸಾಮಾನ್ಯವಾಗಿ ನೆಲ ಇರ್ಬೋದು, ಯಾವುದೇ ಒಂದು ಕೊಠಡಿ ಗೋಡೆಗಳಿರ್ಬೋದು ಅಥವಾ ಕಟ್ಟಡನೇ ಇರ್ಬೋದು, ಅದೇ ರೀತಿ ಯಾವ್ದಾದ್ರು ಮೇಲ್ಮೈಗಳು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಲ್ಲ ಛಾಯೆಗಳು, ಅವುಗಳಿಗೆ ತೆರೆಗಳಂತೆ ವರ್ತಿಸುತ್ತವೆ. ಚಿತ್ರ ಮತ್ತೆ ನೋಡಿ ಮಕ್ಕಳೇ. ಇಲ್ಲಿ ಗೋಡೆ ಅಲ್ವಾ, ಅದ್ರ ಮೇಲೆ ಆ ಹುಡುಗನ ಛಾಯೆ ಕಾಣಿಸ್ತಾ ಇದೆ. ಛಾಯೆಗಳು ವಸ್ತುಗಳ ಆಕಾರದ ಬಗ್ಗೆ ಕೆಲ ಮಾಹಿತಿ ನೀಡುತ್ತವೆ. ಕೆಲವೊಮ್ಮೆ ವಸ್ತುಗಳ ಆಕಾರದ ಬಗ್ಗೆ ಛಾಯೆಗಳು
ನಮ್ಮ ದಾರಿ ತಪ್ಪಿಸಲೂಬಹುದು. ಚಿತ್ರದಲ್ಲಿರುವುದು ಬೇರೆ ಬೇರೆ ಪ್ರಾಣಿಗಳ ಛಾಯೆ ಎಂದು ನಂಬುವಂತೆ ನಾವು ನಮ್ಮ ಕೈನಿಂದ ಮಾಡಬಹುದಾದ ಕೆಲವು ಛಾಯೆಗಳು. ನೋಡಿ ಆನಂದಿಸಿ. ಬಲಗಡೆ ಚಿತ್ರ ನೋಡಿ ಮಕ್ಕಳೇ, ಏನದು? ಬೇರೆ ಬೇರೆ ಪ್ರಾಣಿಗಳ ತರ ಕಾಣಿಸುತ್ತೆ ಅಲ್ವಾ? ಆದ್ರೆ ಅದು ಪ್ರಾಣಿಗಳ ಅಲ್ಲ, ಬರೀ ಛಾಯೆಗಳು ಅಲ್ವಾ? ಏನರ್ಥ? ಛಾಯೆಗಳು ವಸ್ತುಗಳ ಆಕಾರ ಅದನ್ನು ತಿಳಿಸೋ ಅಂತ ಮಾಹಿತಿ ನೀಡುತ್ತವೆ. ಆದ್ರೆ ಕೆಲವು ಸತಿ ಛಾಯೆಗಳು ಬೇರೆ ಬೇರೆ ತರನು ಕಾಣಿಸ್ಬೋದು. ನೋಡಿ, ಇಲ್ಲಿ ಬೇರೆ ಬೇರೆ ಪ್ರಾಣಿಗಳ ತರ ಕಾಣಿಸ್ತಾ ಇವೆ. ಚಟುವಟಿಕೆ 4. ಬಿಸಿಲಿರುವ ದಿನದಲ್ಲಿ ನಿಮ್ಮ ಶಾಲಾ ಮೈದಾನದಲ್ಲಿ ಕುರ್ಚಿಯೊಂದನ್ನು ಇಡಿ. ಕುರ್ಚಿಯ ಛಾಯೆಯಿಂದ ನೀವು ಏನನ್ನು ಗಮನಿಸುವಿರಿ? ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಕುರ್ಚಿ ಇಟ್ಟಿದೆ ಅಲ್ವಾ? ಸರಿ, ಕುರ್ಚಿ ಛಾಯೆಯಿಂದ ನೀವು ಏನನ್ನು ಗಮನಿಸ್ತೀರಾ? ಕುರ್ಚಿಯ ಆಕಾರದ ನಿಖರ ಚಿತ್ರವನ್ನು ಛಾಯೆಯು ನೀಡಿತೆ. ಕುರ್ಚಿಯನ್ನು ಸುತ್ತಲೂ ಸ್ವಲ್ಪ ತಿರುಗಿಸಿದಾಗ ಛಾಯೆಯ ಆಕಾರ ಹೇಗೆ ಬದಲಾಯಿತು ಅಲ್ವಾ ಮಕ್ಕಳೇ? ಕುರ್ಚಿ ಆಕಾರದ ನಿಖರವಾದ ಚಿತ್ರನ ಛಾಯೆ ಕೊಡ್ತಾ, ಅದೇ ತರ ಕುರ್ಚಿನ ಸ್ವಲ್ಪ ಸುತ್ತ ತಿರುಗಿಸಿದಾಗ ಅದ್ರ ಆಕಾರ ಅದ್ಯಾವ ತರ ಬದಲಾಯಿತು? ಒಂದು ತೆಳು ನೋಟ್ ಪುಸ್ತಕವನ್ನು ತೆಗೆದುಕೊಂಡು ಅದರ ಛಾಯೆಯನ್ನು ನೋಡಿ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಆ ಥರ ಒಂದು ನೋಟ್ ಪುಸ್ತಕನ ತಗೊಂಡು ಅದ್ರ ಛಾಯೆನ ನೋಡಿ. ಅನಂತರ ಒಂದು ಆಯತಾಕಾರದ ಡಬ್ಬಿಯನ್ನು ತೆಗೆದುಕೊಂಡು ಅದರ ಛಾಯೆಯನ್ನು ನೋಡಿ. ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ, ನೋಡಿ ಮೇಲ್ಗಡೆ ಇರೋದು ಕೆಂಪುದು ಆಯತಾಕಾರದ ಡಬ್ಬಿ. ಸರಿ, ಅದನ್ನ ತಗೊಂಡು ಅದ್ರ ಛಾಯೆನ ನೋಡಿ, ಅದು ಯಾವ ತರ ಕಾಣಿಸುತ್ತೆ? ಎರಡು ಛಾಯೆಗಳು ಒಂದೇ ರೀತಿಯ ಆಕಾರ ಹೊಂದಿರುವಂತೆ ಕಾಣುತ್ತದೆಯೇ? ಈಗ ನೋಡಿ ಮಕ್ಕಳೇ, ಎಡಗಡೆ ಚಿತ್ರ ಒಂದು ನೋಟ್ ಪುಸ್ತಕದ ಚಿತ್ರ, ಅದ್ರ ಛಾಯೆ ನೋಡಿ. ಬಲ್ಗಡೆದು ಆಯತಾಕಾರದ ಒಂದು ವಸ್ತು, ಅದ್ರ ಛಾಯೆ. ಎರಡನ್ನು ನೋಡಿ, ಎರಡು ಛಾಯೆಗಳು ಒಂದೇ ರೀತಿ ಆಕಾರ ಹೊಂದಿರುವಂತೆ ಕಾಣುತ್ತಾ? ಕಾಣುತ್ತೆ ಅಲ್ವಾ? ವಿವಿಧ ಹೂಗಳು ಅಥವಾ ಇನ್ನಿತರ ಬಣ್ಣದ ವಸ್ತುಗಳನ್ನು ತೆಗೆದುಕೊಂಡು ಅವುಗಳ ಛಾಯೆಯನ್ನು ಗಮನಿಸಿ. ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇಲ್ಲೊಂದು ನಂಜ್ ಬಟ್ಲು ಹೂವು ಅಂತೀವಲ್ಲ, ಆ ತರ ಹೂವಿನ ಚಿತ್ರ ಅಲ್ವಾ? ಅದ್ರ ಛಾಯೆ ನೋಡಿ. ಅದೇ ತರ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬಣ್ಣದ ವಸ್ತುಗಳನ್ನ ತಗೊಂಡು ಅವುಗಳ ಛಾಯೆನ ಗಮನಿಸಿ. ಮಾಡ್ತೀರಾ? ಉದಾಹರಣೆಗೆ, ಒಂದು ಕೆಂಪು ಗುಲಾಬಿ ಮತ್ತೊಂದು ಹಳದಿ ಗುಲಾಬಿ. ಕೆಳಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ನೋಡಿ, ಎಡಗಡೆದು ಕೆಂಪು ಗುಲಾಬಿ, ಅದ್ರ ಛಾಯೆನ ನೋಡಿ. ಬಲ್ಗಡೆದು ಹಳದಿ ಗುಲಾಬಿ, ಅದ್ರ ಛಾಯೆನ ನೋಡಿ. ವಸ್ತುಗಳ ಬಣ್ಣ ಬದಲಾದಾಗ ಛಾಯೆಗಳ ಬಣ್ಣವೂ ಬದಲಾಗುವುದೇ? ಈಗ ಕೆಂಪು ಗುಲಾಬಿಯ ಛಾಯೆ ಯಾವ ಬಣ್ಣದ್ದಿದೆ? ಅದೇ ತರ ಬಲ್ಗಡೆ ಹಳದಿ ಗುಲಾಬಿ, ಅದ್ರ ಛಾಯೆ ಯಾವ ಬಣ್ಣದ್ದಿದೆ? ಈಗ ವಸ್ತುಗಳ ಬಣ್ಣ ಬೇರೆ ಆದ್ರೆ ಛಾಯೆಗಳ ಬಣ್ಣನೂ ಬದಲಾಗುತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಛಾಯೆಗಳ ಬಣ್ಣ ಯಾವಾಗ್ಲೂ ಯಾವ ಬಣ್ಣ ಇರುತ್ತೆ? ಕಪ್ಪಿರುತ್ತೆ ಅಲ್ವಾ? ಒಂದು ಉದ್ದನೆಯ ಡಬ್ಬಿಯನ್ನು ತೆಗೆದುಕೊಂಡು
ನೆಲದ ಮೇಲಿನ ಅದರ ಛಾಯೆಯನ್ನು ಗಮನಿಸಿ. ಡಬ್ಬಿಯನ್ನು ತಿರುಗಿಸಿದಾಗ ಛಾಯೆಯ ಗಾತ್ರ ಬದಲಾಗುವುದನ್ನು ನೀವು ಕಾಣಬಹುದು. ಡಬ್ಬಿಯ ಛಾಯೆಯು ಯಾವಾಗ ಅತಿ ಕಿರಿದಾಗಿರುತ್ತದೆ? ಸೂರ್ಯನಿಗೆದುರಾಗಿ ಡಬ್ಬಿಯ ಉದ್ದದ ಬದಿ ಇದ್ದಾಗಲೋ ಅಥವಾ ಕಿರಿದಾದ ಬದಿ ಇದ್ದಾಗಲೋ? ಮಕ್ಕಳೇ, ಏನು ಮಾಡಬೇಕು? ಒಂದು ಉದ್ದಕ್ಕಿರೋ ಡಬ್ಬಿ ತಗೊಂಡು ನೆಲದ ಮೇಲೆ ಅದ್ರ ಛಾಯೆ ಬೀಳುತ್ತಲ್ಲ, ಅದನ್ನ ಗಮನಿಸ್ತಾ ಹೋಗಿ. ಈಗ ನೋಡಿ, ಇದ್ರಲ್ಲಿ ಕೆಳಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇಲ್ಲಿ ಒಂದು ಟಾರ್ಚ್ ಇಟ್ಟಿದೆ ಅಲ್ವಾ? ಸರಿ, ಈಗ ಡಬ್ಬಿನ ತಿರುಗಿಸಿದಾಗ ಛಾಯೆ ಅದ್ರ ಗಾತ್ರ ಬದಲಾಗುತ್ತಾ ಮಕ್ಕಳೇ? ನೋಡಿ, ಬದಲಾಗ್ತಾ ಇದೆ ಅಲ್ವಾ? ನಿಮ್ಗೆ ಕಾಣಿಸುತ್ತದು. ಸರಿ, ಡಬ್ಬಿಯ ಛಾಯೆ ಯಾವಾಗ ತುಂಬಾ ಚಿಕ್ಕದಾಗಿರುತ್ತೆ? ನೋಡಿ, ಈ 3 ಚಿತ್ರಗಳನ್ನು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ? ಸೂರ್ಯನ್ಗೆ ಅಂದ್ರೆ ಇದರಲ್ಲಿ ಟಾರ್ಚ್ಗೆ ಎದುರಾಗಿ ಡಬ್ಬಿಯ ಉದ್ದದ ಭಾಗ ಇದ್ದಾಗ್ಲೋ ಅಥವಾ ಟಾರ್ಚ್ಗೆ ಎದುರಾಗಿ ಡಬ್ಬಿಯ ಚಿಕ್ಕದಾದ ಬದಿ ಇದ್ದಾಗ್ಲೋ? ನೀವೇ ಗಮನಿಸಿ ಮಕ್ಕಳೇ, ಗೊತ್ತಾಗತ್ತೆ ನಿಮ್ಗೆ. ಈ ಉದ್ದನೆಯ ಡಬ್ಬಿಯನ್ನು ಬಳಸಿ ನಾವು ಒಂದು ಸರಳ ಕ್ಯಾಮರಾವನ್ನು ತಯಾರಿಸೋಣ. ಆಯ್ತಲ್ಲ ಮಕ್ಕಳೇ? ಈ ಥರ ಉದ್ದಕ್ಕಿರೋ ಡಬ್ಬಿನ ನಾವು ಬಳಸ್ಕೊಂಡು ಸರಳವಾಗಿರೋ ಅಂತ ಒಂದು ಕ್ಯಾಮ್ರಾನ ತಯಾರಿಸೋಣವಾ? ಹೇಗೆ ತಯಾರಿಸೋದು ಮುಂದಿನ ಭಾಗದಲ್ಲಿ ನೋಡೋಣ, ಆಯ್ತಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.